ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಶೋಕ್ ಎಫ್ ದೊಡಮನಿ. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲಿಗೆ ಹಾರ್ದಿಕ ಸ್ವಾಗತ. ಬಸವಣ್ಣವರು ತಮ್ಮ ವಚನದಲ್ಲಿ ನಿಸರ್ಗ ಕೃಷಿ ಜೂಜಾಟ ಕುರಿತು ಉಲ್ಲೇಖ ಹಾಗೂ ವಿಶ್ಲೇಷಣೆಯನ್ನು ಕಾಣಬಹುದು. ಸಮಗ್ರ ವಚನ ಸಂಪುಟ 1 ವಚನ ಸಂಖ್ಯೆ 26ರಲ್ಲಿ ವಚನ ಈ ರೀತಿಯಾಗಿದೆ. ಒಲೆ ಹೊತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಒತ್ತಿ ಉರಿದಡೆ ನಿಲ್ಲಲೂಬಾರದು. ಏರು ನೀರುಂಬೊಡೆ ಬೇಲಿ ಕೇಯ ಮೇವೊಡೆ. ನಾರಿ ತನ್ನ ಮನೆಯಲ್ಲಿ ಕಳುವೊಡೆ ತಾಯಿಯ ಮೊಲೆವಾಲು ನಂಜಾಗಿ ಕೊಲುವಡೆ. ಇನ್ನಾರಿಗೆ ದೂರುವೆ ಕೂಡಲ ಸಂಗಮದೇವ. ಬಸವಣ್ಣವರ ವಚನಗಳಲ್ಲಿ ಕೃಷಿ ಸಂಬಂಧಿತ ವಚನಗಳನ್ನು ಬರೆದು ಕೃಷಿಯ ಮಹತ್ವವನ್ನು ಅಭಿವ್ಯಕ್ತಪಡಿಸಿದ್ದಾರೆ. ಎಲ್ಲ ಕಸುಬುಗಳಿಗೂ ಹಾಗೂ ಎಲ್ಲ ಶಾಸ್ತ್ರಗಳಿಗೂ ಮೀರಿದ್ದು ಕೃಷಿ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಮಳೆ ಜೂಜಾಟವಾಡುತ್ತಿದೆ. ಇಂತಹ ಕೃಷಿಯನ್ನು ಕೈಗೊಳ್ಳುವುದು ಅತಿ ಕಷ್ಟಕರವಾದ ಕೆಲಸ. ಪ್ರಕೃತಿಯಲ್ಲಿನ ನಿರೀಕ್ಷಿತ ಬದಲಾವಣೆಯೊಂದಿಗೆ ಸೆಣಸಿ ಹಗಲು ರಾತ್ರಿ ಮಳೆ ಚಳಿ ಬಿಸಿಲೆನ್ನದೆ ಶ್ರಮಿಸಿ ಜಗದ ಹೊಟ್ಟೆ ಹೊರೆಯುವ ಒಕ್ಕಲಿಗ ಈ ಜಗದ ಅನ್ನದಾತ. ಏರುತ್ತಿರುವ ಜನಸಂಖ್ಯೆ, ಆಧುನಿಕ ಜೀವನ ಶೈಲಿ, ಏರುಪೇರಾಗುತ್ತಿರುವ ವಾತಾವರಣ, ಇವತ್ತಿನ ಪರಿಸರ ಸಂಬಂಧಿತ ಸಮಸ್ಯೆಗಳು, ಜಾಗತಿಕ ತಾಪಮಾನ, ರಾಸಾಯನಿಕ ಕೃಷಿ ದುಷ್ಪರಿಣಾಮಗಳು, ಕಲಬೆರಕೆ ಆಹಾರ, ಒಟ್ಟಾರೆಯಾಗಿ ಇಂದಿನ ಪರಿಸ್ಥಿತಿಗೆ ಈ ವಚನದ ಸಾಲುಗಳು ಸಾಕ್ಷಿಯಾಗಿವೆ. ಈ ವಚನದಲ್ಲಿ ಜಗಜ್ಯೋತಿ ಬಸವೇಶ್ವರರವರು ಕೃಷಿಗೆ ಆಧಾರವಾಗಿರುವ ಭೂಮಿಯ ಬಗ್ಗೆ ಅತ್ಯಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ಕೃಷಿಯನ್ನು ನಿರಂತರವಾಗಿ ಹಾಗೂ ಸುಸ್ಥಿರವಾಗಿ ಮುನ್ನಡೆಸಿಕೊಂಡು ಹೋಗಬೇಕಾದರೆ ಮಣ್ಣಿನ ಆರೋಗ್ಯ ಕಾಪಾಡಿಕೊಂಡು ಬರುವುದು ತುಂಬ ಅವಶ್ಯಕ. ಸುಸ್ಥಿರ ಕೃಷಿಯ ಮೂಲವಾದ ಮಣ್ಣಿಗೆ ಅಪಾಯ ಬಂದೊಡಗಿದರೆ ವ್ಯವಸಾಯದ ಪರಿಕಲ್ಪನೆಯೇ ಅಸಾಧ್ಯವೆಂದು ಅಂದು ದಾರಿ ತೋರಿಸಿ ಕೊಟ್ಟಿದ್ದಾರೆ. ಇಲ್ಲಿ ಬಸವಣ್ಣವರು ನಾಯಕತ್ವದ ಬಗ್ಗೆ ವಿಚಾರ ಮಾತಾಡುತ್ತಾರೆ. ಕೆಲವು ಉದಾಹರಣೆಗಳನ್ನು ಕೊಡುತ್ತಾ ಇಲ್ಲಿ ನಾಯಕ ಮತ್ತು ಅವನ ಗುಣಗಳ ಬಗ್ಗೆ ಇಲ್ಲಿ ವಿಶ್ಲೇಷಿಸುತ್ತಾರೆ. ಒಂದು ಒಲೆ ಉರಿಯುತ್ತಿದ್ದರೆ ಅದರ ಮುಂದೆ ನಿಲ್ಲಬಹುದು ಅಥವಾ ಅದನ್ನು ನಿಂದಿಸಬಹುದು. ಅದೇ ಇಡೀ ಜೀವರಾಶಿಗಳೇ ಅವಲಂಬಿಸಿರುವ ಸಕಲ ಜೀವಗಳ ನೆಲೆಗೆ ಸಾಕ್ಷಿಯಾಗಿರುವ ಭೂಮಿಯೇ ಉರಿಯುತ್ತಿದ್ದರೆ ಏನು ಮಾಡಲು ಆಗದು ಅಲ್ಲವೇ? ಅದೇ ರೀತಿ ಕೆರೆಗೆ ಏರಿಯನ್ನು ನೀರು ಸಂಗ್ರಹಿಸಲು ಅಥವಾ ನೀರನ್ನು ತಡೆಯಲು ಕಟ್ಟಿರುತ್ತಾರೆ. ಆ ಏರಿಯೇ ನೀರನ್ನು ಕುಡಿದರೆ ಅನಾಹುತವಲ್ಲವೇ? ಅದೇ ರೀತಿ ಹೊಲದಲ್ಲಿ ಬೇಲಿಯನ್ನು ಸಂರಕ್ಷಿಸಲು ಹಾಕಿರುವ ಆ ಬೇಲಿಯೇ ಎದ್ದು ಹೊಲದ ತುಂಬಿ ಬೆಳೆದರೆ ಬೇರೆ ಬೆಳೆಯನ್ನು ಬೆಳೆಯಲು ಅಸಾಧ್ಯ. ಬೇಲೆ ಎದ್ದು ಹೊಲ ಮೇಯ್ದರೆ ಏನು ಮಾಡಲು ಆಗುವುದಿಲ್ಲ. ಹಾಗೆಯೇ ಒಂದು ಸಂಸಾರದಲ್ಲಿ ಮನೆ ಯಜಮಾನಿ ಅನ್ನಿಸಿಕೊಂಡ ಮತ್ತು ಸಂಸಾರ ನಿಭಾಯಿಸಬೇಕಾದ ಒಂದು ಹೆಣ್ಣು ತನ್ನ ಮನೆಯಲ್ಲಿ ಕಳ್ಳತನ ಮಾಡಿದರೆ ಆ ಮನೆ ಇನ್ನೆಷ್ಟರ ಮಟ್ಟಿಗೆ ಸುಧಾರಿಸುತ್ತದೆ ಅಲ್ಲವೇ? ಈ ರೀತಿ ನಾಯಕ ಎನ್ನಿಸಿಕೊಂಡವರೇ ತಪ್ಪು ಮಾಡಿದರೆ ನಾನು ಇನ್ನು ಯಾರಿಗೆ ದೂರಲಿ ಎಂದು ಕೂಡಲ ಸಂಗಮ ದೇವನಲ್ಲಿ ಕೇಳಿಕೊಳ್ಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹಾಗೂ ಎಲ್ಲ ರೈತ ಸಮುದಾಯಕ್ಕೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದಗಳೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು.